218 ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಸ್ವತಃ ಪಾರ್ಲಿಮೆಂಟದಲ್ಲಿ ಒಪ್ಕೊಳ್ತಾ ಇದ್ದಾರೆ. ಎಷ್ಟು ಪಟ್ಟು ಹೆಚ್ಚದು, ಯಾರು ಶುದ್ಧ, ಯಾರ ಕನಿಷ್ಠ, ಯಾರು ಪ್ರಾಮಾಣಿಕ, ಯಾರು ಅಪ್ರಾಮಾಣಿಕ, ನೀವು ನಾವು ವಿಚಾರ ಮಾಡುವಂಥದ್ದು. ಹಾಗೆ ಇವತ್ತೇನು ನಮ್ಮ ಸುನೀಲ್ ಕುಮಾರ್ ಅವರು, ಅದೇ ಕಾಲಕ್ಕೆ ಸುರೇಶ್ ಕುಮಾರ್ ಅವರು, BJP ಅನೇಕ ನಾಯಕರು ಇಲ್ಲ KPSC ರದ್ದು ಮಾಡಬೇಕು, ಕಿತ್ತಾಕಬೇಕು ಅಂತಾರೆ. ನಾಳೆ ನೀವು ಅಧಿಕಾರಕ್ಕೆ ಬಂದಾಗ ಕಿತ್ತಾಕಿರೇನ್ರಿ? ಇದರ ಬದಲಾಗಿ ಏನು ಎಲ್ಲರೂ ಕೂಡಿ ಮಾಡುವಂಥದ್ದು. ಇಬ್ಬರಲ್ಲೂ ಒಂದು ಮನಸ್ಸದ. ಹೌದಪ್ಪ, KPSC ದುಷ್ಟದ, ಭ್ರಷ್ಟಾಚಾರದ ಕೇಂದ್ರದ, ಕಿತ್ತಾಕಬೇಕು, ರದ್ದು ಮಾಡಬೇಕು ಅಂತ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ. ಎಲ್ಲರಿಗೂ ಇದು ಗೊತ್ತಿರೋ ವಿಷಯ ಅದ ಅಂದಾಗ ಅಂಗೈ ಹುಣ್ಣಿಗೆ ಕರಡಿ ಬೇಕೇನ್ರಿ? ಬೇಕಾಗಿಲ್ಲ. ಅದಕ್ಕೆ ತಪ್ಪಿದ ಶಿಕ್ಷೆ ಕೊಡಿಸೋದಾಗಲಿ, ಇವ್ರನ್ನೆಲ್ಲರೂ ಒಳಗೆ ಹೋಗಿಸಿ ಜೈಲದಲ್ಲಿ ಮಾಡಿದವ್ರು, ತಪ್ಪು ಮಾಡಿದವ್ರನ್ನ ಯೋಗ್ಯರನ್ನು ತಂದು ನಿಲ್ಲಿಸ್ರಿ. ಯಾರೇ ಬರಲಿ, ಇದೇ KPSC ಒಳ್ಳೆ ಕೆಲಸ ಮಾಡ್ತದೆ. ಎಲ್ಲಿವರೆಗೆ ಶಿಕ್ಷೆ ಕೊಡೋದಿಲ್ಲ ಅಲ್ಲಿವರೆಗೆ ನಡೆದಿಲ್ಲ ರೀ. KPSC ಬದಲಾಗಿ ಎಂಥದ್ದು ಬೇಕಾದ ತೊಂಬರ್ರಿ. KPSC ಬದಲಾಗಿ ಮತ್ತೊಂದು ಎಂಥ ಸಂಸ್ಥಾದ್ರು ಅಲ್ಲಿ ಹೇಗೆ ನೀವು ಇರೋಣ. ಎಲ್ಲಿವರೆಗೆ ಶಿಕ್ಷೆ ಆಗೋದಿಲ್ಲ ಇವರಿಗೆ, ಅಲ್ಲಿವರೆಗೆ ಈ ಕಂಟ್ರೋಲ್ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಎಲ್ಲರೂ ಅದರೆ. ಈವನ್ ಅಲ್ಲಿ ಪ್ಯೂನ್ ಸಹಿತ ತನ್ನ ಪರ್ಸನೇಜ್ ತೊಗೊಂಡು ಕೆಲಸ ಮಾಡ್ತಾನೆ KPSC. ಅದಕ್ಕಾಗಿ ಪ್ಯೂನ್ ಶಿಕ್ಷೆ ಕೊಡಿಸೋದಲ್ಲ, ಇದ್ರ ಮುಖ್ಯಸ್ಥರೇ ಆದ್ರೆ ಅವ್ರು ಶಿಕ್ಷೆ ಕೊಡಿಸೋಂಥದ್ದು. ಎಷ್ಟು ದಿನ ಆದರೂ ಎಲ್ಲ ಶಿಕ್ಷೆ ಆಗಲೇಬೇಕಾದ್ರು. ಯಾಕಂದ್ರೆ ಕರ್ನಾಟಕದ ಭವಿಷ್ಯದ ಕುಡಿಗಳನ್ನು, ಜನರನ್ನು ಕೊಂದು ಹಾಕುವ ಕೆಲಸ, ನಿರ್ದಯವಾಗಿ ಕೊಂದು ಹಾಕುವ ಕೆಲಸ ನಡೀತಾ ಇದೆ. ಅದು ಯಾವಾಗ ನಿಲ್ತದ? ನಾವು ಪ್ರಾಮಾಣಿಕರಾದಾಗ ಆ ದಿಶೆಯಲ್ಲಿ ಆಡಳಿತರೋಡ ವಿರೋಧ ಪಕ್ಷಗಳು ಪ್ರಾಮಾಣಿಕರಲ್ಲಿ ನೇಮಿಸಿದ್ರೆ ನಿಶ್ಚಿತವಾಗಿ ನಿಲ್ತದೆ. ಮತ್ತು ತಪ್ಪಿಸಿದ್ರೆ ಶಿಕ್ಷೆ ಆಗಬೇಕು. ಇದು ಭಾಳ ಮಹತ್ವ ಇರ್ತದೆ. ಎಲ್ಲರೂ ಶಿಕ್ಷೆ ಆಗೋದಿಲ್ಲ. ಎಂಥವ್ರದ್ದು ಕೂಡಿಸಿದವ್ರು ಕೆಲಸ ಮಾಡೋರೋಣ. ಯಾಕಂದ್ರೆ ಶಿಕ್ಷಣ ಆಗೋದಿಲ್ಲಲ್ಲ. ಏನು ತಪ್ಪು ಬಂದಿದ್ರೆ ಒಂದು % ಕೊಟ್ಟು ಬಿಡೋದಪ್ಪ, ನಡಿ ಅವ್ರನ್ನೂ ಭ್ರಷ್ಟ ಮಾಡಿಬಿಡು. ಅದು ನಡೆದಿದೆ. ಅದು ಹಿಂಗಾಗಿ ಕನ್ಸರ್ನ್ ಮಿನಿಸ್ಟರು ಮತ್ತು ಯಾರೋ ಮುಗಿಸಿ ಬಿಡ್ತಾರೆ. ಕೋರ್ಟಿಗೆ ಜಾಳಾಗಿ FIR ಹೊಡೆದು ಕಳಿಸ್ತಾರೆ. ಕೋರ್ಟಿಂದ ಪ್ರೊಲಾಂಗ್ ಮಾಡ್ತಾ ಹೋಗ್ತದೆ. ಮುಗಿದು ಬಿಡ್ತು. ಕಡೆಗೆ ಅವರು ನಿರ್ದೋಷ ಆಗ್ತಾರೆ. ಅಷ್ಟೇ ಮರೆತು ಬಿಟ್ಟಿರ್ತೀವಿ ನಾವು ಜನ ಸಹಿತ. ಪಾಪ ಅವ್ರು ಯಾರು ನ್ಯಾಯಗಳು ಇರ್ತಾರೆ ಅವರು ಮರೆತು ಬಿಡ್ತಾರೆ. ಪಾಪ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು. ಇಂಥ ದುಸ್ಥಿತಿ KPSCದು ನಮ್ಮದು, ನಮ್ಮ ದೇಶದ ಬಡ ಮಕ್ಕಳು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋರು S16 ನ್ಯೂಸ್ ಅರ್ಥ ದೇಶ ತರ ಸತ್ಯ ಕೈಗಡೆ ವಂದನೆಗಳು.